ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಬೆಳಗಾವಿ ಕನ್ನಡಿಗ ಮಾತಾಡ್ತಾ ಇರೋದು. ಸೊ ಇವತ್ತು ನಮ್ಮ ಹತ್ರ ಐತಿ ದ ಇಂಡಿಯಾಸ್ ಮೋಸ್ಟ್ ಸೆಲ್ಲಿಂಗ್ ಹ್ಯಾಚ್ಬ್ಯಾಕ್, ದ ಟಾಟಾ ಟಿಯಾಗೋ. ಇವತ್ತು ನಮ್ಮ ಕಡೆ ಇರೋದ ಮಿಡ್ ವೇರಿಯಂಟ್ ಟಿಯಾಗೋದ. ಸೊ ಇದ್ರೊಳಗೆ ನಿಮ್ಗೆ ಮುಂದೆ ಹ್ಯಾಲೋಜನ್ ಹೆಡ್ಲೈಟ್ಸ್ ಬರ್ತಾವು. ಪಿಯಾನೋ ಫಿನಿಶ್ದಾಗ ಒಂದು ಹೊಸ ಡಿಸೈನ್ದಾಗ ಗ್ರಿಲ್ ಬರ್ತೈತಿ. ಸೊ ಹಿಂದ್ಗಡೆ ನಿಮ್ಗೆ ಹ್ಯಾಲೋಜನ್ದನ ಟೆಲ್ ಲ್ಯಾಂಪ್ ಸಿಗ್ತೈತಿ. ರಿಯರ್ ಕ್ಯಾಮ್ರಾ ಇಲ್ಲಿ ಬರ್ತೈತಿ. ಇಲ್ಲಿ ಟಿಯಾಗೋದ ಒಂದು ಬ್ಯಾಜಿಂಗ್ ಬರ್ತೈತಿ. ORVMದಾಗ ಇಂಡಿಕೇಟರ್ ಇಲ್ಲೇ ಮೌಂಟೆಡ್ ಸಿಗ್ತೈತಿ. ಡೋರ್ ಹ್ಯಾಂಡಲ್ಸ್ ಬಾಡಿ ಕಲರ್ದಾಗನ ಸಿಗ್ತೈತಿ. ನಿಮ್ಗೆ 3 ಬಟನ್ ಫ್ಲಿಪ್ ಕೀ ಸಿಗ್ತೈತಿ. ಸೊ ಬರ್ರಿ ಗಾಡಿ ಸ್ಟಾರ್ಟ್ ಮಾಡೋಣ. ಕೀ ಸ್ಟಾರ್ಟ್ ಮಾಡೋಣ. ನಿಮ್ಗೆ ಇಲ್ಲೊಂದು ಟಾಟಾದ ಲೋಗೋ ಸಿಗ್ತೈತಿ. ಆ ಟೈಪ್ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಗ್ತೈತಿ. ಇದು ನಮ್ಮ ಕಡೆ ಇವತ್ತಿರೋದು ಮಿಡ್ ವೇರಿಯಂಟ್. ಇಲ್ಲಿ ನಿಮ್ಗೆ ಸ್ಟೇರಿಂಗ್ ಮೌಂಟೆಡ್ ಒಂದು ಸ್ವಲ್ಪ ಬಟನ್ ಸಿಗ್ತಾವು. ನೀವೇನಾದರೂ ಟಾಪ್ ವೇರಿಯಂಟ್ ತೊಗೊಂಡ್ರೆ ಈ ಸೈಡ್ ಬಟನ್ ಬರ್ತಾವು. 4 ಸೈಡ್ ಪವರ್ ವಿಂಡೋ ಕಂಟ್ರೋಲ್ ಮಾಡೋಕೆ ಬಟನ್ಸ್ ಕೊಟ್ಟಿದ್ದಾರೆ. ORVM ಕಂಟ್ರೋಲ್ ಮಾಡೋಕೆ ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ. ಈ ಕಡೆ ಟರ್ನ್ ಮಾಡಿ ಈ ಕಡೆ ಮೂವ್ ಮಾಡಿದ್ರೆ ರೈಟ್ ಸೈಡ್ ORVM ವರ್ಕ್ ಆಗ್ತೈತಿ. ಈ ಕಡೆ ಟರ್ನ್ ಮಾಡಿ ಈ ಕಡೆ ಮೂವ್ ಮಾಡಿದ್ರೆ ಲೆಫ್ಟ್ ಸೈಡ್ ORVM ವರ್ಕ್ ಆಗ್ತೈತಿ. ಆಯ್ತು ಬಿಡು. ಲೆಗ್ ರೂಮ್ ನೋಡ್ಬೋದು ಎಷ್ಟು ದೊಡ್ಡದೈತೆ ಅಂತೇಳಿ. ಟಾಟಾದಿದ್ದು ಟಿಯಾಗೋ ಫ್ಯಾಮಿಲಿಗೋಸ್ಕರ ಹೇಳಿ ಮಾಡಿಸಿದ ಗಾಡಿ. ಇದ್ರೊಳಗೆ 4-5 ಮಂದಿ ಆರಾಮ್ಸೆ ಟ್ರಾವೆಲ್ ಮಾಡ್ಬೋದು. ಹಿಂದ್ಗಡೆ ಪವರ್ ವಿಂಡೋ ಕಂಟ್ರೋಲ್ ಮಾಡೋಕೆ ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ. ಸೊ ಇಲ್ಲೇ ಸ್ಪೀಕರ್ ನಿಮ್ಗೆ ಹಿಂದ್ಗಡೆ ಇಲ್ಲಿ ಸಿಗ್ತೈತಿ. 5 ಸ್ಪೀಡ್ ಮ್ಯಾನುವಲ್ ಗೇರ್ ಬಾಕ್ಸ್ ಸಿಗ್ತೈತಿ. ಇಲ್ಲಿ ಕಪ್ ಹೋಲ್ಡರ್ಸ್ ಅದಾವು. AC ಕಂಟ್ರೋಲ್ ಮಾಡೋಕೆ ಇಲ್ಲಿ 3 ಬಟನ್ ಕೊಟ್ಟಿದ್ದಾರೆ. ಇದ್ರೊಳಗೆ ಮುಂದ್ಗಡೆ ಅಷ್ಟೇ AC ವೆಂಟ್ಸ್ ಸಿಗ್ತಾವು. ಹಿಂದ್ಗಡೆ ನಿಮ್ಗೆ ಎಲ್ಲೂ AC ವೆಂಟ್ಸ್ ಅವೈಲೇಬಲ್ ಇಲ್ಲ. ಸೊ ಟಾಟಾದವ್ರು ಟಿಯಾಗೋನ 2016 ಲಾಂಚ್ ಮಾಡ್ತಾರೆ. ಇಲ್ಲಿ ಮಟ್ಟ ಇದ್ರುವ 7 ವೇರಿಯಂಟ್ಸ್ ಬಂದಾವು. 2025 ಒಳಗನ ಇದ್ರದ್ದು ಲಾಸ್ಟ್ ವೇರಿಯಂಟ್ ಬಂದೈತಿ. ಈ ಗಾಡಿ ಡೈರೆಕ್ಟ್ ಟು ಡೈರೆಕ್ಟ್ ಸ್ವಿಫ್ಟ್ ಮತ್ತು ಹ್ಯುಂಡಾಯ್ದ ಗ್ರ್ಯಾಂಡ್ ಐಟನ್ಗೆ ರೈವಲ್ರಿ ಆಗ್ತೈತಿ. ಸೊ ಆ ಗಾಡಿಗೆ ಈ ಗಾಡಿ ಕಂಪೇರ್ ಮಾಡಿದ್ರೆ ಈ ಗಾಡಿ ಬೆಟ್ರ್ ಐತಿ. ಟಾಟಾ ಟಿಯಾಗೋ ತೊಗೊಳಕ್ಕೆ ನಿಮ್ಮ ಕಡೆ 3 ರೀಸನ್ ಅದಾವು. 1ನೇ ರೀಸನ್, ಈ ಗಾಡಿ ಸ್ವಿಫ್ಟಿಗೆ ಮತ್ತು ಗ್ರ್ಯಾಂಡ್ ಐಟನಿಗೆ ಕಂಪೇರ್ ಮಾಡಿದ್ರೆ ಚೀಪ್ ಐತಿ. ಮತ್ತು ಇದ್ರ ಸ್ಪೇರ್ ಪಾರ್ಟ್ಸ್ ನಿಮ್ಗೆ ಚೀಪ್ ಸಿಗ್ತಾವು. ಹ್ಯುಂಡಾಯ್ಗೆ ನೀವು ಕಂಪೇರ್ ಮಾಡಿದ್ರೆ ಹ್ಯುಂಡಾಯ್ ಸ್ಪೇರ್ ಪಾರ್ಟ್ಸ್ ಭಾಳ ಕಾಸ್ಟ್ಲಿ ಇರ್ತಾವೆ. ಟಾಟಾ ಸ್ಪೇರ್ ಪಾರ್ಟ್ಸ್ ಹಂಗಿಲ್ಲ, ನಿಮ್ಗೆ ಅಫೋರ್ಡೆಬಲ್ ಇರ್ತಾವೆ. ಬಟ್ ಈ ಗಾಡಿ ಸೇಲ್ ಆಗಲ್ದಕ್ಕೆ ಭಾಳಷ್ಟು ಕಾರಣಗಳದಾವು. ಅದ್ರಾಗ ಒಂದು ಮೇಜರ್ ಕಾರಣ ಏನಂತಂದ್ರೆ ಟಾಟಾದ ಸರ್ವಿಸ್ ಚಲೋ ಇಲ್ಲ. ಅದ ನೀವು ಸುಜುಕಿಗೆ ಶಿಫ್ಟ್ ಆದ್ರಂತಂದ್ರೆ ಸುಜುಕಿದ್ ನಿಮ್ಗೆ ಆಲ್ ಓವರ್ ಇಂಡಿಯಾ 5,000 ಸರ್ವಿಸ್ ಸ್ಟೇಷನ್ ಸಿಗ್ತಾವು. ಟಾಟಾದ್ ನೀವು ನೋಡ್ಬೇಕಂತಂದ್ರೆ 1000ದಿಂದ 1500 ಅಷ್ಟ ಅದಾವು. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಒಂದು ಸಲ ಟಾಟಾಗೆ ಶಿಫ್ಟ್ ಆಗಿದವ್ರ ಹ್ಯುಂಡಾಯ್ಗೆ ಶಿಫ್ಟ್ ಆಗಂಗಿಲ್ಲ, ಹ್ಯುಂಡಾಯ್ಗೆ ಶಿಫ್ಟ್ ಆಗಿದವ್ರ ಸುಜುಕಿಗೆ ಶಿಫ್ಟ್ ಆಗಂಗಿಲ್ಲ. ಈ ಗಾಡಿನ ಸ್ವಿಫ್ಟಿಗೆ ಮತ್ತು ಗ್ರ್ಯಾಂಡ್ ಐಟನ್ಗೆ ಕಂಪೇರ್ ಮಾಡಿದ್ರೆ ಈ ಗಾಡಿನೂ ಹಂಗೇನು ಖರಾಬ್ ಐತೆ ಅಂತ ಹೇಳಕ್ ಬರಂಗಿಲ್ಲ. ಈ ಗಾಡಿ ಒಳಗೆ ನಿಮ್ಗೆ ಇಂಟೀರಿಯರ್ ಭಾಳ ಪ್ರೀಮಿಯಂ ಸಿಗ್ತೈತಿ. ಅದೊಂದು ಪ್ರೀಮಿಯಮ್ನೆಸ್ ಗಾಡಿ ಒಳಗೆ ನಿಮ್ಗೆ ಕುಂತು ಕೊಡ್ಕನ ಫೀಲ್ ಆಗ್ತೈತಿ. ಆದ ಪ್ರೀಮಿಯಮ್ನೆಸ್ ನಿಮ್ಗೆ ಗ್ರ್ಯಾಂಡ್ ಐಟನ್ದಾಗ ಮತ್ತು ಸ್ವಿಫ್ಟ್ ಒಳಗೆ ಸಿಗಂಗಿಲ್ಲ. ರೇ ನಮ್ಮ ಹುಡ್ಗ ಕಣ್ರಿ, ನನ್ನ ಅಣ್ಣ ಇಂದ ಬಾಸ್ ಒಂದ ಗುರು ಅಂದ. ಬಟ್ ಇದು ಇಂಜನ್ ರಿಲಯಬಿಲಿಟಿದಾಗ ಏನ್ರ ನಾವು ನೋಡ್ಬೇಕಂತಂದ್ರೆ ಸ್ವಿಫ್ಟ್ ಒಂದು ಬೆಟರ್ ಆಪ್ಷನ್ ಐತಿ. ಇದಕ್ಕಿಂತ ಜಾಸ್ತಿ ಇಂಜನ್ ರಿಲಯಬಿಲಿಟಿ ನೀವು ಅದ್ರ ಮೇಲೆ ನೋಡ್ಬೋದು. ಯಾಕಂತಂದ್ರೆ ಅದ್ರ ಸರ್ವಿಸೂ ಚಲೋ ಐತಿ. ಸುಜುಕಿ ಒಂದು ಜಾಪನೀಸ್ ಒರಿಜಿನ್ ಕಂಪ್ನಿ. ಸೊ ಜಾಪನೀಸ್ ಇಂಜಿನಿಯರಿಂಗ್ ವರ್ಲ್ಡ್ ಫೇಮಸ್ ಅನ್ನ ಐತಿ. ಅದ್ರ ಸಂಬಂಧ ನಿಮ್ಗೆ ಸ್ವಿಫ್ಟ್ ಒಂದು ರಿಲಯಬಲ್ ಆಪ್ಷನ್ ಆಗ್ತೈತಿ. ಇದ್ರ ಒಳಗಿರೋ ಸೀಟ್ಸ್ ಹೆವಿ ಕಂಫರ್ಟೇಬಲ್ ಅದಾವು. ನೀವೇನಾದರೂ ಲಾಂಗ್ ರೈಡ್ಸ್ ಹೊಡಿತೀರಂತಂದ್ರೆ ಬ್ಯಾಕ್ ಪೇನ್ ಅದು ಬರೋ ಚಾನ್ಸ್ ಇಲ್ಲ. ಕಣ್ರಿ ಕಳ್ಸಿ ಆಚೆ. ರುಚಿ ಬೇರೆ ಇಲ್ಲ. ಸೊ ಇಲ್ಲಿ ಸನ್ಸೆಟ್ ಐತಿ, ಇಲ್ಲೊಂದು ಸನ್ಸೆಟ್ ಐತಿ, ಅದ್ರೊಳಗೆ ಒಂದು ಮಿರರ್ ಐತಿ. ಇದ್ರೊಳಗೆ ನಿಮ್ಗೆ ಡೇ ಆ್ಯಂಡ್ ನೈಟ್ ಮಿರರ್ ಸಿಗಂಗಿಲ್ಲ. ಟಾಟಾದ ಗಾಡಿ ಒಳಗೆ ಫಿಟ್ ಆ್ಯಂಡ್ ಫಿನಿಶ್ ಶಾರ್ಟ್ ಚಲೋ ಬರಂಗಿಲ್ಲ ಅಂತ ಹೇಳ್ತಾರೋ. ಎಲ್ಲೋ ಒಂದು ಕಡೆ ಅದೊಂದು ಖರೆ ಅನ್ನಿಸ್ತೈತಿ. ಇಲ್ಲೊಂದು ಲೈಟ್ ಕೊಟ್ಟಿದ್ದಾರು, ಇಲ್ಲೊಂದು
ಟಿಕೆಟ್ ಹೋಲ್ಡರ್ ಕೊಟ್ಟಿದ್ದಾರೆ, ಅದನ್ನ ಯಾರು ಯೂಸ್ ಮಾಡಂಗಿಲ್ಲ. ಸೊ ಇದ್ರೊಳಗೆ ನಿಮ್ಗೆ 1200cc 3 ಸಿಲಿಂಡರ್ ಇಂಜನ್ ಸಿಗ್ತೈತಿ. ಆ ಇಂಜನ್ ನಿಮ್ಗೆ 86 bhp ಮತ್ತು 113 Nm ಟಾರ್ಕ್ ಕೊಡ್ತೈತಿ. ಇದೇನು ಬಡ್ಕೋಕಾಯ್ತು ಮಾರ್ಯ. 242 ಲೀಟರ್ಸ್ದ ಬೂಟ್ ಸ್ಪೇಸ್ ಸಿಗ್ತೈತಿ, ನೀವು ನೋಡ್ಬೋದು. ಇದ್ರೊಳಗೆ ನಿಮ್ಗೆ 175 ಸೆಕ್ಷನ್ MRF ಟೈರ್ ಕೊಟ್ರೆ ಅದ ನಿಮ್ಗೆ ಸ್ಪೇರ್ ವೀಲ್ ಒಳಗೆ JK ಟೈರ್ಸ್ ಕೊಟ್ಟಿದ್ದಾರೆ. ಸೊ ನೀವೇನಾದರೂ ಒಂದು ಸಿಟಿ ಕಮ್ಯೂಟಿಗೆ ಗಾಡಿ ಹುಡುಕಾಡತ್ತಿದ್ದೀರಂತಂದ್ರೆ ಈ ಗಾಡಿ ನಿಮ್ಗೊಂದು ಬೆಟರ್ ಆಪ್ಷನ್ ಐತಿ. ನಿಮ್ಗೆ ಇನ್ನೂ ಆಪ್ಷನ್ ಅದಾವು, ಬಟ್ ಈ ಗಾಡಿ ನಿಮ್ಗೆ ಮೋಸ್ಟ್ ಅಫೋರ್ಡೆಬಲ್ ಗಾಡಿ ಆಗ್ತೈತಿ. ಮತ್ತು ಇದ್ರ ಸೈಜ್ ಕಾಂಪ್ಯಾಕ್ಟ್ ಇರೋದ್ರಿಂದ ನಿಮ್ಗೆ ಸಿಟಿ ಒಳಗೆ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಚಲೋ ಇರ್ತೈತಿ, ಪಾರ್ಕಿಂಗದ ಇಶ್ಯೂ ಇರಂಗಿಲ್ಲ. ಮಿಡಲ್ ಕ್ಲಾಸ್ ಜನ ಒಂದು ಕಾರ್ ತೊಗೋಬೇಕಂತಂದ್ರೆ ಅದೊಂದು ಭಾಳ ದೊಡ್ಡ ವಿಷಯ ಆಗ್ತೈತೆ ಅವರಿಗೆ. ಅದ್ರೊಳಗೂ ಓವರ್ ಟೈಮ್ ಮಾಡಿ ಸೇವಿಂಗ್ಸ್ ಮಾಡಿ ಕ್ಯಾಶ್ ಆ್ಯಂಡ್ ಕ್ಯಾರಿ ಮಾಡ್ಬೇಕಂತಂದ್ರೆ ಭಾಳ ಕಷ್ಟ ಐತಿ. ಅದಕ್ಕೆ ಅವ್ರು 30% 40% ಡೌನ್ ಪೇಮೆಂಟ್ ಮಾಡಿ EMI ಮೇಲೆ ಕಾರ್ ತೊಗೋತಾರು. ಅಷ್ಟೆಲ್ಲ ನಾವು ಸ್ಟ್ರಗಲ್ ಮಾಡಿ ಒಂದು ಕಾರ್ ತೊಗೊಂಡ್ಬಿಟ್ರೆ ಅದು ನಮ್ದೊಂದು ಸಕ್ಸಸ್ದ ಫಸ್ಟ್ ಸ್ಟೆಪ್ ಅಂತ ಹೇಳ್ಬೋದು.